6 ತಿಂಗಳ ಅನ್ಯಾಯವಾಗಿದೆ ಎಂದು ಕಾಂಗ್ರೆಸ್ಗೆ ಬಂದಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈಗ ಎಲ್ಲ ಮರೆತ್ರ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಬಿಜೆಪಿ ನಿರ್ಲಕ್ಷ್ಯದಿಂದ ಚುನಾವಣೆ ಟಿಕೆಟ್ ಕೊಟ್ಟೆವು, ಸೋತ ನಂತರವೂ ಎಂಎಲ್ಸಿ ಮಾಡಿದೆವು. ಆದರೂ ಅವರೀಗ ಮೋದಿ ಕೈ ಬಲಪಡಿಸಲು ಬಿಜೆಪಿಗೆ ಸೇರಿದ್ದಾಗಿ ಹೇಳಿರುವುದನ್ನು ನೋಡಿದ್ರೆ ಎಲ್ಲ ಮರೆತ್ರ ಎಂದು ಕೇಳಬೇಕಾಗುತ್ತದೆ ಎಂದರು. ಇನ್ನು ಯಾರು ಹೋಗುವವರು ಹೋಗ್ಲಿ, ಬರೋರು ಬರ್ಲಿ, ನಮ್ಮ ಪಾರ್ಟಿ ನಿಲ್ಲಲ್ಲ, ಯಾರೋ ಒಬ್ಬರಿಂದ ಪಾರ್ಟಿ ನಡೆಯೋದಿಲ್ಲ. ಇನ್ನು ನಾವು ಗ್ರೌಂಡ್ಗೆ ಇಳಿದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಕಡೆ ಯಾರು ಬರ್ತಾರೆ ನೋಡಿ ಎಂದು ಚುಟುಕಾಗಿ ಹೇಳಿದ್ದಾರೆ. ಬಿಜೆಪಿಯಲ್ಲಿ ನಾಯಕತ್ವ ಕೊರತೆ ಇದೆ, ಹೀಗಾಗಿ ಈ ರೀತಿ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಜೆಡಿಎಸ್ ಜೊತೆ ಯಾಕೆ ಮೈತ್ರಿ ಮಾಡಿಕೊಂಡಿದ್ದಾರೆ, ಸಿಂಗಲ್ ಆಗಿ ಎಲೆಕ್ಷನ್ ಮಾಡಲಿ ನೋಡೋಣ. ಬಿಜೆಪಿ ಲೀಡರ್ ರೇಸ್ ಪಾರ್ಟಿ ಆಗಿದೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ.